Hi, hello, namaste friends. Welcome to the Raman tutorial for GK. ಫ್ರೆಂಡ್ಸ್, ಇವತ್ತಿನ ತರಗತಿಯಲ್ಲಿ ನಾವು ತುಂಬಾ ಮುಖ್ಯವಾಗಿರ್ತಕ್ಕಂತ ಒಂದು ವಿಷಯದ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಅದು ನಮ್ಮ ಭಾರತದಲ್ಲಿ ಪೂರ್ವಕ್ಕೆ ಹರಿತಕ್ಕಂತ ನದಿಗಳು. ಈ ಟಾಪಿಕ್ ತುಂಬಾ ಇಂಪಾರ್ಟೆಂಟು. ಪರೀಕ್ಷಾ ದೃಷ್ಟಿಕೋನದಿಂದನೂ ಹೌದು, ಹಾಗೆ ನಮ್ಮ ಒಂದು ಜಾಗ್ರಫಿಕಲ್ ಫೀಚರ್ಸ್ ಅನ್ನೋ ಒಂದು ಟಾಪಿಕ್ ಅಂತ ಬಂದಾಗ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಸ್ಪಷ್ಟವಾಗಿ ಗೊತ್ತಿರಬೇಕು. ಹಾಗಾದ್ರೆ ಪೂರ್ವಕ್ಕೆ ಹರಿತಕ್ಕಂತ ನದಿಗಳ ಮಹತ್ವ ಏನಿದೆ, ಸೊ ಎಷ್ಟರ ಮಟ್ಟಿಗೆ ಅವು ನಮ್ಮ ಜೀವನಾಡಿಯಾಗಿ ಇವತ್ತು ನಿಂತಿವೆ ಅನ್ನೋದ್ರ ಬಗ್ಗೆ ತಿಳಿಯೋಣ. ನದಿ ಅಂದ್ರೇನೆ ಏನು ಅನ್ನೋದು ನಮಗೆ ಗೊತ್ತಿದೆ. ಸಂಪೂರ್ಣವಾಗಿ ಮಾನವನ ಒಂದು ಏನಂತ ಹೇಳ್ತೀವಿ, ಗುಂಪು ನಿಂತಿರೋದೇ ನದಿಗಳ ಆಧಾರದ ಮೇಲೆ. ನೀರಿಲ್ದೇ ಇದ್ರೆ ಬದುಕೋದಕ್ ಸಾಧ್ಯನೇ ಇಲ್ಲ. ಜೊತೆಗೆ ಪ್ರತಿನಿತ್ಯದ ಬಳಕೆಗೋಸ್ಕರ ನಮ್ಮ ಮೂಲಭೂತ ಅವಶ್ಯಕತೆಗಳನ್ನ ಪೂರೈಕೆ ಮಾಡ್ಕೋಬೇಕು ಅಂದ್ರೆ ನದಿಗಳು ಬಹಳ ಮುಖ್ಯವಾದಂತ ಪಾತ್ರವನ್ನ ನಿರ್ವಹಿಸುತ್ತೆ. ಹಾಗಾದ್ರೆ ಅಂತ ಪ್ರಮುಖವಾದಂತ ನದಿಗಳು, ಸ್ಪೆಷಲಿ ಪೂರ್ವಕ್ಕೆ ಹರಿತಕ್ಕಂತ ನದಿಗಳು. ಸೊ ನಿಮ್ಗೆಲ್ಲ ಗೊತ್ತಿದೆ, ಈ ಕಡೆ ಏನು ಪೂರ್ವ ಅಂದ್ರೆ ಈ ಕಡೆ ಬರುತ್ತಲ್ವಾ, ಸೊ ಇದು ಪಶ್ಚಿಮಕ್ಕೆ ಹರಿತಕ್ಕಂತ ನದಿಗಳ ಬಗ್ಗೆನೂ ಕೂಡ ನೋಡೋಣ ಮುಂದಿನ ತರಗತಿಯಲ್ಲಿ. ಈಗ ಪೂರ್ವಕ್ಕೆ ಹರಿತಕ್ಕಂತ ನದಿಗಳ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ಸೊ ಇಲ್ಲಿ ಪ್ರಮುಖ ನದಿಗಳು ಅಂದ್ರೆ ಗೋದಾವರಿ ನದಿ ಹರಿಯುತ್ತೆ, ಕೃಷ್ಣ, ಕಾವೇರಿ, ಮಹಾನದಿ, ಹಾಗೇನೆ ಪೆನ್ನಾರ್ ನದಿ ಇದೆ, ಸುವರ್ಣರೇಖಾ ನದಿ, ಬ್ರಾಹ್ಮಣಿ, ಪೊನ್ನಯ್ಯರ್, ವಘೈ ನದಿ. ಸೊ ಇವೆಲ್ಲವೂ ಕೂಡ ಏನಾಗುತ್ತೆ ಅಂದ್ರೆ ಇದಷ್ಟೇ ಅಲ್ಲ, ಇವುಗಳ ಉಪನದಿಗಳು ಕೂಡ ಪೂರ್ವಕ್ಕೆ ಹರಿಯುತ್ತೆ. ಹಾಗಾದ್ರೆ ಇವುಗಳ ವಿಶೇಷತೆ ಅಂತ ಬಂದಾಗ ಬಂಗಾಳ ಕೊಲ್ಲಿಗೆ ಇದು ಬಂದು ಸೇರುವಂತದ್ದು. ಉಪನದಿಗಳು ಕೂಡ ಇದೆ. ಅನೇಕ ಮೈದಾನ ಪ್ರದೇಶಗಳನ್ನ ಅಂದ್ರೆ ಡೆಲ್ಟಾಸ್ ಗಳನ್ನ ಕೂಡ ಇದು ರೂಪಿಸಿದೆ. ಪಶ್ಚಿಮ ಹರಿಯುವ ನದಿಗಳಿಗಿಂತಲೂ ಕೂಡ ದೊಡ್ಡದಾದಂತ ಒಂದು ಕೆಸರುಗಳನ್ನ ಒಯ್ಯುತ್ತೆ. ಅಂದ್ರೆ ಫಲವತ್ತತೆ ಹೊಂದಿರ್ತಕ್ಕಂತ ಮಣ್ಣನ್ನ ಇದು ಒಯ್ಯುವಂತ ಕೆಲಸವನ್ನ ಮಾಡುತ್ತೆ. ಇಷ್ಟು ಇದರ ಇಂಪಾರ್ಟೆನ್ಸ್. ಈಗ ನಾವೇನ್ ನೋಡ್ತೀವಿ ಅದು ತುಂಬಾ ಇಂಪಾರ್ಟೆಂಟು. ಕಂಪ್ಲೀಟ್ ಆಗಿ ವಿಡಿಯೋ ನೋಡ್ಕೊಳ್ಳಿ. ಯಾಕೆಂತಂದ್ರೆ GK ಅಂತ ಅಂದಾಗ ನಾವ್ ಇಷ್ಟೇ ಓದ್ಕೊಂಡ್ರೆ ಸಾಕ ಅನ್ನೋದು ತಪ್ಪು. ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ನಾವು ಸ್ಟಡೀಸ್ ಮಾಡ್ತಾನೆ ಇರ್ಬೇಕು. ಮೊದಲನೇದಾಗಿ ಪೆನ್ನಾರ್ ನದಿ ಬಗ್ಗೆ ನೋಡೋಣ. ಈ ಪೆನ್ನಾರ್ ನದಿಯನ್ನ ನಾವು ಉತ್ತರ ಪಿನಾಕಿನಿ ಅಂತ ಕರಿತೀವಿ. ಸೊ ಎಲ್ಲಿ ಬರುತ್ತೆ ಮೇಡಮ್ ಪೆನ್ನಾರ್ ನದಿ ಅನ್ನೋದಾದ್ರೆ ಇಲ್ಲಿ ನೀವು ನೋಡ್ಬೋದು. ಸೊ ಇಲ್ಲಿ ಕೃಷ್ಣ ರಿವರ್ ಇದೆ, ಇದು ಪೆನ್ನಾರ್ ನದಿ. ಪೆನ್ನಾರ್ ನದಿ ಎಲ್ಲಿ ಬಂದ್ ಸೇರುತ್ತೆ, ಬಂಗಾಳ ಕೊಲ್ಲಿಯನ್ನ ಬಂದು ಸೇರ್ತಕ್ಕಂಥ. ಹಾಗಾದ್ರೆ ಎಲ್ಲಿಂದ ಶುರುವಾಗಿದೆ, ಇಲ್ಲಿಂದ ಶುರುವಾಗಿದೆ. ಕಾಣಿಸ್ತಾ ಇದೆ ಅಲ್ವಾ, ತಮಿಳುನಾಡಿನಿಂದ ಶುರುವಾಗಿದೆ. ನೋಡೋಣ ಈಗ ಕಂಪ್ಲೀಟ್ ಆಗಿ ನೋಡೋಣ. ಪೆನ್ನಾರ್ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿದುರ್ಗ ಒಂದು ಬೆಟ್ಟದಲ್ಲಿ, ಚನ್ನಕೇಶವ ಬೆಟ್ಟದಲ್ಲಿ ಹುಟ್ಟುವಂತ ಒಂದು ನದಿ. ಎಲ್ಲಿ ಹುಟ್ಟುತ್ತೆ ಅನ್ನೋದು ಗೊತ್ತಾಯ್ತಾ? ನಮ್ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ನಂದಿದುರ್ಗ ಬೆಟ್ಟ ಏನಿದೆ ಅಲ್ಲಿ ಚನ್ನಕೇಶವ ಬೆಟ್ಟಗಳ ಸಾಲಿನಲ್ಲಿ ಹುಟ್ಟುವಂತ ಒಂದು ನದಿ. ಇದು ಪೂರ್ವದ ಕಡೆಗೆ ಹರಿತಕ್ಕಂತ ನದಿ. ಅಂತಿಮವಾಗಿ ಏನ್ ಮಾಡುತ್ತೆ, ಬಂಗಾಳ ಕೊಲ್ಲಿಯನ್ನ ಬಂದು ಸೇರುವಂತ ಒಂದು ನದಿ. ನದಿಯ ಮೂಲದಿಂದ ಬಂಗಾಳ ಕೊಲ್ಲಿಯಲ್ಲಿ ಏನಾಗತ್ತೆ, ಹೊರ ಹೋಗುವವರೆಗಿನ ಒಟ್ಟು ಉದ್ದ ಎಷ್ಟಪ್ಪ ಅಂದ್ರೆ 597 ಕಿಲೋಮೀಟರ್ಗಳಷ್ಟು ಇದು ಹರಿಯುವಂತ ಒಂದು ನದಿ, ಅತಿ ಪ್ರಮುಖ ನದಿ. ಹಾಗಾದ್ರೆ ಈ ಪೆನ್ನಾರ್ ಜಲಾನಯನ ಪ್ರದೇಶ ಏನಿದೆ, ಆಂಧ್ರ ಪ್ರದೇಶ, ಕರ್ನಾಟಕ ರಾಜ್ಯಗಳಲ್ಲಿ ಸುಮಾರು 55,000 ಚದರ ಕಿಲೋಮೀಟರ್ಗಳಷ್ಟು ವಿಸ್ತೀರ್ಣವನ್ನ ಇದು ಹೊಂದಿರುವಂತದ್ದು. ಅಂದ್ರೆ ಅಷ್ಟು ಚದರ ಕಿಲೋಮೀಟರ್ ಭೂಮಿಗೆ ಇದೊಂದು ಆಧಾರವಾಗಿ ನಿಂತಿರ್ತಕ್ಕಂತ ಒಂದು ಏನಂತ ಹೇಳ್ತೀವಿ, ನದಿ ಅಂತ ಗುರುತಿಸ್ತಾ ಇದ್ದೀವಿ. ಹಾಗೇನೆ ಇಲ್ಲಿ ತುಂಬಾ ಮುಖ್ಯವಾಗಿ ಈ ನೋಡಿ, ಫ್ಯಾನ್ ಆಕಾರದ ಜಲಾನಯನ ಪ್ರದೇಶವು ಉತ್ತರದಲ್ಲಿ ಎರ್ರಮಲ ಶ್ರೇಣಿಯಿಂದ, ಪೂರ್ವದಲ್ಲಿ ಪೂರ್ವ ಘಟ್ಟಗಳ ನಲ್ಲಮಲ್ಲ ಮತ್ತು ವೆಲಿಗೊಂಡ ಶ್ರೇಣಿಗಳಿಂದ, ದಕ್ಷಿಣದಲ್ಲಿ ನಂದಿದುರ್ಗ ಬೆಟ್ಟಗಳು ಅಂದ್ರೆ ನಮ್ ಕರ್ನಾಟಕ, ಸೊ ಕರ್ನಾಟಕದಲ್ಲಿ ನಂದಿದುರ್ಗ ಬೆಟ್ಟಗಳಿಂದ, ಹಾಗೆ ವೇದಾವತಿ ಕಣಿವೆಯಿಂದ ಬೇರ್ಪಡಿಸ್ತಕ್ಕಂತ ಕಿರಿದಾದ ಪರ್ವತದಿಂದ ಸುತ್ತುವರೆದಿರ್ತಕ್ಕಂತ ಒಂದು ನದಿ. ಇದು ಪಶ್ಚಿಮದಲ್ಲಿ ಕೃಷ್ಣ ಜಲಾನಯನ ಪ್ರದೇಶವನ್ನ ಕೂಡ ಹೊಂದಿದೆ. ತುಂಬಾ ಇಂಪಾರ್ಟೆಂಟು. ಏನೇನ್ ಬೇಕೋ ಅದನ್ನ ನಾನು ನಿಮಗೆ ಕೊಟ್ಟಿದ್ದೀನಿ, ಅದನ್ನ ನೆನ್ಪಿಟ್ಕೊಳ್ಳಿ. ಇಲ್ಲಿ ಕೆಂಪು ಮರಳುಗಳಿಂದ ಪ್ರಸಿದ್ಧವಾಗಿರ್ತಕ್ಕಂತ ಒಂದು ಅಂಶವನ್ನ ನಾವು ಕಾಣ್ಬೋದು. ದಕ್ಷಿಣಕ್ಕೆ ಜಲಾನಯನ ಪ್ರದೇಶದ ಇತರ ಬೆಟ್ಟಗಳ ಸಾಲುಗಳು ಏನಾಗಿರುತ್ತೆ, ಕೆಂಪು ಮರಳುಗಳಿಂದ ಮಿಶ್ರಿತವಾಗಿರ್ತಕ್ಕಂಥ ಬೆಟ್ಟಗಳು. ಇದನ್ನ ಶೇಷಾಚಲಂ ಅಂತಲೂ ಕೂಡ
ಕರೀತಾರೆ. ಸುಮಾರು ಈ ಜಲಾನಯನ ಪ್ರದೇಶದ ಪ್ರಮುಖ ಭಾಗ ಏನಿದೆ, ಒಟ್ಟು 58.64 58.64% ನಷ್ಟು ಕೃಷಿಯಿಂದ ಆವೃತವಾಗಿದೆ. ಪೆನ್ನಾರ್ ನದಿಯ ಭಾಗ ತುಂಬಾ ದೊಡ್ಡದಾಗಿದೆ, ಜೊತೆಗೆ ಉತ್ತಮವಾದಂತ ಜಲಾನಯನ ಪ್ರದೇಶವನ್ನ ಕೂಡ ಇದು ಕ್ರಿಯೇಟ್ ಮಾಡಿರುವಂತದ್ದು. ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಿದೀನಿ. ಆಂಧ್ರ, ನಮ್ಮ ಕರ್ನಾಟಕ ಅಲ್ವಾ, ಇಷ್ಟನ್ನು ಕೂಡ ಆವರಿಸ್ಕೊಂಡಿರ್ತಕ್ಕಂತ ಒಂದು ನದಿ ಇದು. ಜೊತೆಗೆ ಇದರ ಉಪನದಿಗಳು ಯಾವ್ಯಾವು ಅಂದ್ರೆ, ಎಡದಂಡೆ ಮೇಲೆ ಜಯಮಂಗಲಿ, ಕುಂದೇರು ಅಂತಕ್ಕಂತ ಉಪನದಿಗಳಿದೆ. ಬಲದಂಡೆ ಉಪನದಿಗಳು ಅಂದ್ರೆ ಚಿರಾವತಿ, ಪಾಪಾಗ್ನಿ. ಇವನ್ನ ನಾವು ಬಲದಂಡೆ ಒಂದು ಉಪನದಿಗಳು ಅಥವಾ ಬಲದಂಡೆಯಲ್ಲಿ ಕಾಣ್ತಕ್ಕಂಥ ಚಿರಾವತಿ, ಪಾಪಾಗ್ನಿ ಉಪನದಿಗಳು ಅಂತ ಗುರ್ತಿಸ್ತಾ ಇದೀವಿ. ಸೊ ಗೊತ್ತಿರ್ಬೇಕು ನಿಮಗೆ, ನೆನ್ಪಿಟ್ಕೊಳ್ಳಿ ಇವುಗಳ ಉಪನದಿಗಳ ಬಗ್ಗೆ. ಹಾಗಾದ್ರೆ ಪೆನ್ನಾರ್ ಬೇಸಿನ್ ಅಂದ್ರೆ ಜಲಾನಯನ ಪ್ರದೇಶ. ಎಲ್ಲೆಲ್ಲಿ ಇದರ ಒಂದು ಜಲಾನಯನ ಪ್ರದೇಶ ಸೃಷ್ಟಿ ಆಗಿದೆ ಅಂತಂದ್ರೆ, ಈ ಕಡೆ ಬೇ ಆಫ್ ಬೆಂಗಾಲ್ ಬರುತ್ತೆ, ನಿಮ್ಗದು ಗೊತ್ತು. ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿದುರ್ಗ ಬೆಟ್ಟಗಳಲ್ಲಿ ಹುಟ್ಟುತ್ತೆ. ಹೀಗೆ ಹುಟ್ಟಿದಂತ ನದಿ ನೋಡಿ, ಎಲ್ಲಿ ನಲ್ಲಮಲ್ಲ ಫಾರೆಸ್ಟ್ ಅಲ್ಲೂ ಕೂಡ ಹರಿಯುತ್ತೆ. ಆಮೇಲೆ ಈ ಪೆನ್ನಾರ್ ರಿಸರ್ವಿಯರ್ ಇಲ್ಲಿ ನಾವು ಕಾಣ್ತೀವಿ, ಇದು ಪೆನ್ನಾರ್ ನದಿ. ಇಷ್ಟು ಪ್ರದೇಶಗಳಿಗೆ ಏನಾಗಿದೆ ಅಂತಂದ್ರೆ ಸಂಪೂರ್ಣವಾಗಿ ಒಂದು ನೀರನ್ನ ಒದಗಿಸಿ ಸಮೃದ್ಧತೆಯನ್ನು ತರ್ತಕ್ಕಂತ ಕೆಲಸವನ್ನ ಈ ನದಿ ಮಾಡ್ತಾ ಇರೋದು. ಇದು ಕರ್ನಾಟಕ ಮತ್ತೆ ಆಂಧ್ರ ಎರಡು ಬಾರ್ಡರ್ ಗಳಲ್ಲಿ ನಾವು ಕಾಣಬಹುದು. ಬಾರ್ಡರ್ ಗಳಲ್ಲಿ ಅಂದ್ರೆ ಎರಡು ರಾಜ್ಯಗಳಲ್ಲಿ ಹರಿತಕ್ಕಂತ ನದಿ ಇದು. ಓಕೆ, ಪೆನ್ನಾರ್ ನದಿ ಯೋಜನೆಗಳು ಏನೇನಿದೆ ಅನ್ನೋದಾದ್ರೆ, ಈ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ತುಂಗಭದ್ರಾ ಉನ್ನತ ಮಟ್ಟದ ಕಾಲುವೆ, ಪೆನ್ನಾರ್ ಜಲಾನಯನ ಪ್ರದೇಶದಲ್ಲೂ ಕೂಡ ನೀರಾವರಿ ಪ್ರದೇಶಗಳನ್ನ ಕ್ರಿಯೇಟ್ ಮಾಡಲಾಗಿದೆ. ಜಲಾನಯನದ ಈ ಪ್ರದೇಶದ ಒಂದು ಪ್ರಮುಖ ಯೋಜನೆ ಏನಪ್ಪಾ ಅಂದ್ರೆ ಸೋಮಶಿಲ ಯೋಜನೆ, ಮೈಲವರಂ ಅಣೆಕಟ್ಟು, ಪೆನ್ನಾ ಅಹೋಬಿಲಂ ಬ್ಯಾಲೆನ್ಸಿಂಗ್ ರಿಸರ್ವಿಯರ್ ಅಂತ ಕರಿತೀವಿ. ಅಂದ್ರೆ ನೀವು ಇಲ್ಲೇನ್ ನೋಡ್ತಾ ಇದ್ದೀರಾ, ಈ ಸೋಮಶಿಲ ರಿಸರ್ವಿಯರ್ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡಲಾಗಿದೆ. ಸೊ ಇವೆಲ್ಲ ಅಣೆಕಟ್ಟುಗಳ ಮೂಲಕ ಏನಾಗ್ತದೆ, ಅನೇಕ ಜಿಲ್ಲೆಗಳಿಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ನೀರನ್ನ ಬಳಕೆ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಮೈಲಾವರಂ ಅಣೆಕಟ್ಟನ್ನ ಕೂಡ ನಾವಿಲ್ಲಿ ಕಾಣ್ಬೋದು. ಇಲ್ಲಿ ಏನ್ ಕಾಣಿಸ್ತಾ ಇದೆ, ಇದು ಮೈಲಾವರಂ ರಿಸರ್ವಿಯರ್ ಅಂತೇಳಿ ಗುರುತಿಸ್ತಾ ಇದೀವಿ. ಓಕೆ, ಇದ್ ನೋಡಿ ಪಾಪಾಗ್ನಿ ನದಿ. ಇದು ಎಲ್ಲ ಉಪನದಿಗಳು. ಬಹುದಾ ನದಿ, ಹಾಗೆ ಚಿರಾವತಿ, ಪೆನ್ನಾರ್, ಕುಂದೇರ, ಆಮೇಲೆ ಸಗ್ಲೇರು, ಇವೆಲ್ಲವೂ ಕೂಡ ಉಪನದಿಗಳು, ಪೆನ್ನಾರ್ ನದಿಯ ಉಪನದಿಗಳು. ಪಾಲಾರ್ ನದಿ. ಸೊ ಈ ಪಾಲಾರ್ ನದಿ ಏನಿದೆ, ದಕ್ಷಿಣ ಭಾರತದ ಒಂದು ನದಿ. ಕರ್ನಾಟಕ ರಾಜ್ಯದ ಚಿಕ್ಕಬಳ್ಳಾಪುರ ಜಿಲ್ಲೆಯ ನಂದಿ ಬೆಟ್ಟಗಳ ಸಾಲಿನಲ್ಲಿ ಹುಟ್ಟುವಂಥದ್ದು. ಈ ಪಾಲಾರ್ ನದಿ ಏನಿದೆ, ಕರ್ನಾಟಕ, ಆಂಧ್ರ, ತಮಿಳುನಾಡು ಮೂರೂ ರಾಜ್ಯಗಳಲ್ಲೂ ಕೂಡ, ಹಾಗೆ ವೈಲೂರಿನಲ್ಲೂ ಕೂಡ ಇದೇನ್ ಮಾಡುತ್ತೆ ಅಂತಂದ್ರೆ ಹರಿದು ಬಂಗಾಳ ಕೊಲ್ಲಿಯನ್ನ ಸೇರುವಂತ ನದಿ. ಓಕೆ, ತಮಿಳುನಾಡಿನ ಚೈಯರ್ ಮತ್ತೆ ಪೊನ್ನೈ ಅಂತಕ್ಕಂತ ಇವೆರಡು ನದಿಗಳೇನಿದೆ, ಈ ಪಾಲಾರ್ ನದಿಯ ಪ್ರಮುಖ ಉಪನದಿಗಳು ಅಂತ ಕರಿತೀವಿ, ಟ್ರಿಬ್ಯೂಟರೀಸ್ ಅಂತೇಳಿ ಕರಿತಾ ಇದೀವಿ. ಓಕೆ, ಇಲ್ಲಿ ಕೂಡ ಏನ್ ಮಾಡಿದ್ದಾರೆ ಅಂತಂದ್ರೆ, ಈ ಪಾಲಾರ್ ನದಿಯ ನೀರನ್ನ ಸಂರಕ್ಷಣೆ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಕೊಸಸ್ತಲಯಾರ್ ನದಿಯ ಜಲಾನಯನ ಪ್ರದೇಶದಲ್ಲಿರ್ತಕ್ಕಂಥ ಪೂಟಿ ಜಲಾಶಯಕ್ಕೆ, ಹಾಗೆ ಅದಯಾರ್ ನದಿಯ ಜಲಾನಯನ ಪ್ರದೇಶದಲ್ಲಿರ್ತಕ್ಕಂಥ ಚಂಬರಂಬಕ್ಕಂ ಸರೋವರಕ್ಕೆ ಇದನ್ನ ತಿರುಗಿಸಿದ್ದಾರೆ. ಇದ್ರ ಮೂಲಕ ಏನಾಗುತ್ತೆ ಅಂತಂದ್ರೆ ನೀರಿನ ಶೇಖರಣೆಯನ್ನ ಕೂಡ ಮಾಡ್ಕೊಂಡು ಮೂರು ರಾಜ್ಯಗಳು ಕೂಡ ಇದರ ಬೆನಿಫಿಟ್ಸ್ ಅನ್ನ ಪಡ್ಕೊಳ್ತಾ ಇದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೇ ಹುಟ್ಟೋದ್ರಿಂದ ಬೇಸಿಕಲಿ ನಮ್ಮ ಒಂದು ರಾಜ್ಯನೇ ಮೂಲ ಇದಕ್ಕೆ. ನೆಕ್ಸ್ಟ್ ಬರೋದಾದ್ರೆ ಸುವರ್ಣ ರೇಖಾ ನದಿ. ಸುವರ್ಣ ರೇಖಾ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ರೆ, ಜಾರ್ಖಂಡ್ ರಾಜ್ಯ ಏನಿದೆ, ಈ ಜಾರ್ಖಂಡ್ ನ ರಾಂಚಿ ಪ್ರಸ್ಥಭೂಮಿಯಿಂದ ಹುಟ್ಕೊಳ್ಳುತ್ತೆ. ಅಲ್ಲಿಂದ ಹುಟ್ಟಿ ಏನಾಗುತ್ತೆ ಅಂದ್ರೆ ಪಶ್ಚಿಮ ಬಂಗಾಳ, ಒಡಿಸ್ಸಾ ನಡುವಿನ ಗಡಿಯನ್ನ ಅದರ ಕೆಳಭಾಗದಲ್ಲೂ ಕೂಡ ಇದು ರೂಪಿಸಿರೋದು. ಅಂದ್ರೆ ಅಲ್ಲಿವರೆಗೂ ಕೂಡ ಈ ನದಿ ಹರಿಯುವಂಥದ್ದು. ಹಾಗೆ ಇದು ಗಂಗಾ ಮತ್ತು ಮಹಾನದಿ ಜಲಾನಯನ ಅಥವಾ ಡೆಲ್ಟಾಗಳ ನಡುವೆ ನದಿ ಮುಖಜ ಭೂಮಿಯಾಗಿ ಬಂಗಾಳ ಕೊಲ್ಲಿಯನ್ನ ಬಂದು ಸೇರುತ್ತೆ. ಇದರ ಒಟ್ಟು ಉದ್ದ ಬಂದು 395 ಕಿಲೋಮೀಟರ್. ಹಾಗಾದ್ರೆ ಸುವರ್ಣ ರೇಖಾ ಎಲ್ಲಿದೆ ಅಂತಂದ್ರೆ ಇಲ್ಲಿದೆ. ಸುವರ್ಣ ರೇಖಾ ನದಿ ಏನ್ ಮಾಡುತ್ತೆ, ಬಂದು
ಈ ಗಂಗಾ ನದಿಯ ಮೂಲಕ ಬಂಗಾಳ ಕೊಲ್ಲಿಯನ್ನ ಸೇರುವಂತದ್ದು. ನೋಡಿ ಇಲ್ಲಿ ಸೋನ್ ನದಿ ಇದೆ, ದಾಮೋದರ್ ನದಿ, ಹೂಗ್ಲಿ ನದಿ, ಇವೆಲ್ಲ ಮಹಾನದಿ. ಸೊ ಇವೆಲ್ಲ ದೊಡ್ಡ ದೊಡ್ಡ ನದಿಗಳು ಅಲ್ವಾ. ಅದೇ ತರನೇ ಸುವರ್ಣ ರೇಖಾ ಅಥವಾ ಸುವರ್ಣ ರೇಖಾ ಅಂತ ಏನ್ ಕರಿತೀವಿ. ಸೊ ಈ ನದಿನೂ ಕೂಡ ಬಂದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ಹುಂಡ್ರು ಜಲಪಾತವನ್ನ ಈ ನದಿ ಸೃಷ್ಟಿ ಮಾಡಿದೆ. ಅಂದ್ರೆ ಸುಮಾರು 98 ಮೀಟರ್ ಎತ್ತರದಿಂದ ನೀರ್ ಬೀಳುತ್ತೆ. ಈ ಒಂದು ಹುಂಡ್ರು ಜಲಪಾತವನ್ನ ಸೃಷ್ಟಿಸಿರ್ತಕ್ಕಂತ ನದಿ ಯಾವುದು ಅಂದ್ರೆ ಸುವರ್ಣ ರೇಖಾ ಅಥವಾ ಸುವರ್ಣ ರೇಖಾ ಅಂತಲೂ ಕೂಡ ನಾವು ಗುರುತಿಸಬಹುದು. ಇನ್ನ ನೆಕ್ಸ್ಟ್ ಬರೋದಾದ್ರೆ ಈ ಇದರ ಬೇಸಿನ್ ಏನಿದೆ, ಸುವರ್ಣ ರೇಖಾ ಬೇಸಿನ್ ಅಂದ್ರೆ ಜಲಾನಯನ ಪ್ರದೇಶಗಳನ್ನ ನೋಡೋದಾದ್ರೆ ಎಲ್ಲಿನಿಂದ ಇದರ ಹರಿವನ್ನ ನಾವು ಕಾಣ್ಬೋದು ಅಂದ್ರೆ ರಾಂಚಿ ಇಲ್ಲಿಂದ ಶುರುವಾಗತ್ತೆ. ಜಾರ್ಖಂಡ್ನ ರಾಂಚಿಯಿಂದ ಶುರುವಾದಂತ ಜರ್ನಿ ಹೀಗೆ ಬಂದು ನದಿ ಇಲ್ಲೊಂದು ಉಪನದಿ ಕ್ರಿಯೇಟ್ ಮಾಡಿದೆ, ಇಲ್ಲೊಂದು ಉಪನದಿ ಕ್ರಿಯೇಟ್ ಮಾಡಿದೆ. ಸೊ ಇದೇ ತರನೇ ಬಂದು ಏನ್ ಮಾಡಿದೆ ಅಂತಂದ್ರೆ ನದಿ ಸೀದಾ ಇಲ್ಲಿಗೆ ಬಂದು ಬೇ ಆಫ್ ಬೆಂಗಾಲ್ ಅನ್ನ ಜಾಯಿನ್ ಆಗತ್ತೆ. ಗಂಗಾ ನದಿ ಮುಖಜ ಭೂಮಿಯ ಮೂಲಕ ಬಂದ್ ಬೇ ಆಫ್ ಬೆಂಗಾಲ್ ಅನ್ನ ಅದು ಜಾಯಿನ್ ಆಗುವಂತದ್ದು. ನೋಡಿ ಇಲ್ಲಿ ವೆಸ್ಟ್ ಬೆಂಗಾಲ್, ಇಲ್ಲಿ ಒರಿಸ್ಸಾ ಮತ್ತೆ ಇಲ್ಲಿ ಜಾರ್ಖಂಡ್. ಓಕೆ, ಮೂರಕ್ಕೂ ಕೂಡ ಗಡಿ ಹಂಚ್ಕೊಂಡಿರುವಂತ ಒಂದು ನದಿ ಇದು. ತುಂಬಾ ಇಂಪಾರ್ಟೆಂಟ್ ನದಿ. ನೆಕ್ಸ್ಟ್ ಬ್ರಹ್ಮಿಣಿ ನದಿ. ಇದು ಎಲ್ಲಿ ಹುಟ್ಟುತ್ತಪ್ಪ ಅಂದ್ರೆ ರೂರ್ಕೆಲಾ ಬಳಿ ಕೋಯಲ್ ಮತ್ತು ಸಂಕ್ ನದಿಗಳ ಸಂಗಮದಿಂದ ಈ ಬ್ರಾಹ್ಮಣಿ ನದಿ ಅಸ್ತಿತ್ವಕ್ಕೆ ಬರುವಂತದ್ದು. ಅರ್ಥ ಮಾಡ್ಕೊಳ್ಳಿ. ಇದರ ಒಟ್ಟು ಕಿಲೋಮೀಟರ್ಗಳಷ್ಟು ಎಷ್ಟು ಉದ್ದ ಹರಿಯುತ್ತಪ್ಪ ಅಂದ್ರೆ 800 ಕಿಲೋಮೀಟರ್ಗಳಷ್ಟು ಇದರ ಉದ್ದವನ್ನ ನಾವು ಕಾಣ್ಬೋದು. ಸೊ ಇದರ ಜಲಾನಯನ ಪ್ರದೇಶ ಎಲ್ಲಿಂದ ಎಲ್ಲಿವರೆಗೂ ಹರಡಿದೆ ಅಂತಂದ್ರೆ ಉತ್ತರಕ್ಕೆ ಬಂದಾಗ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿ ಅಂತ ಗುರುತಿಸ್ತೀವಿ. ಈ ಛೋಟಾ ನಾಗ್ಪುರ್ ಪ್ರಸ್ಥಭೂಮಿಯಿಂದ ಹಿಡಿದು ಪಶ್ಚಿಮ ಮತ್ತು ದಕ್ಷಿಣದಲ್ಲಿ ಮಹಾನದಿ ಜಲಾನಯನ ಪ್ರದೇಶದಿಂದ ಪೂರ್ವದಲ್ಲಿ ಬಂಗಾಳ ಕೊಲ್ಲಿಯಿಂದ ಇದು ಸುತ್ತುವರೆದಿರ್ತಕ್ಕಂತಹ ಪ್ರಮುಖ ನದಿ ಅಂತ ಹೇಳಿ ನಾವು ಗುರುತಿಸ್ತೀವಿ. ಇದ್ ನೋಡಿ ಜಾರ್ಖಂಡ್, ಛತ್ತೀಸ್ಗಢ, ಒರಿಸ್ಸಾ ಈ 3 ರಾಜ್ಯಗಳ ಮೂಲಕ ಹರಿದು ಬಂಗಾಳ ಕೊಲ್ಲಿಯನ್ನ ಇದು ಸೇರುತ್ತೆ. ಹಾಗೆ ಬೈತ್ರಾಣಿ ಅಂತಕ್ಕಂಥ ಒಂದು ನದಿ ಇದೆ. ಆ ನದಿಯೊಂದಿಗೆ ಏನ್ ಮಾಡುತ್ತೆ, ಧರ್ಮಾದಲ್ಲಿ ಇದು ಸೇರ್ಕೊಂಡು ಬಂಗಾಳ ಕೊಲ್ಲಿ ಡೆಲ್ಟಾವನ್ನ ರೂಪಿಸಿ ಬಂಗಾಳ ಕೊಲ್ಲಿಗೆ ಜಾಯಿನ್ ಆಗುತ್ತೆ ಈ ನದಿ. ಸೊ ಇಲ್ಲಿ ಬ್ರಾಹ್ಮಿಣಿ, ಬೈತ್ರಾಣಿ ಬೇಸಿನ್ ಅಂತ ಇದೆ ನೋಡಿ. 2 ನದಿಗಳು ಕೂಡ ಒಟ್ಟಾಗಿ ಸೇರ್ಕೊಂಡು ಜಲಾನಯನ ಪ್ರದೇಶವನ್ನ ಇಲ್ಲಿ ಕ್ರಿಯೇಟ್ ಮಾಡಿರುವಂತದ್ದು. ರೂರ್ಕೆಲಾ ಬಳಿ ಇದು ಹುಟ್ಟುತ್ತೆ. ಹಾಗಾದ್ರೆ ಇಲ್ಲಿ ಏನು ನೋಡ್ತಾ ಇದ್ದೀರಾ, ಇದು ಬೈತ್ರಾಣಿ ಮತ್ತು ಬ್ರಾಹ್ಮಿಣಿ ಇವೆರಡೂ ನದಿಗಳ ಹರಿವನ್ನ ನಾವಿಲ್ಲಿ ಕಾಣ್ಬೋದು. ಸೊ ಇನ್ನೊಂದಷ್ಟು ನೀವು ಝೂಮ್ ಮಾಡ್ಕೊಂಡು ನೋಡ್ಬೋದು ಎಲ್ಲೆಲ್ಲಿ ಏನೇನಿದೆ ಅಂತ ಹೇಳಿ. ಕಾಣಲ್ಲ ಅನ್ಸುತ್ತೆ ಸ್ಪಷ್ಟವಾಗಿ, ಆದ್ರೂ ಕೂಡ ಒಂಚೂರು ನೋಡ್ಕೊಂಡ್ರೆ ಹೆಲ್ಪ್ ಆಗುತ್ತೆ. ನೋಡಿ ಈ ರೀತಿ ಬಂದು ಇಲ್ಲಿ ಏನ್ ಮಾಡುತ್ತೆ, ಬಂಗಾಳ ಕೊಲ್ಲಿಯನ್ನ ಧರ್ಮಾ ಪ್ರದೇಶದಲ್ಲಿ ಜಲಾನಯನ ಪ್ರದೇಶವನ್ನ ಕ್ರಿಯೇಟ್ ಮಾಡಿ ಬಂದು ಬೇ ಆಫ್ ಬೆಂಗಾಲ್ ಅನ್ನ ಸೇರ್ಕೊಳ್ಳುತ್ತೆ ಬ್ರಾಹ್ಮಿಣಿ ನದಿ. ಅರ್ಥ ಆಯ್ತಾ? ಈ ರೀತಿ ಹರಿವಿದೆ. ಸುಮಾರು ನೋಡಿ ಅನೇಕ ಉಪನದಿಗಳನ್ನ ಕೂಡ ಇದು ಕ್ರಿಯೇಟ್ ಮಾಡುತ್ತೆ. ಇಲ್ಲಿದೆ ಹರಿವದು. ಓಕೆ, ಇಲ್ಲಿ ತಿಕಿರಾ, ಅವನಿಲ್, ಆಮೇಲೆ ಗೊಹಿರಾ ಇವೆಲ್ಲವೂ ಕೂಡ ಉಪನದಿಗಳನ್ನ ನಾವು ಕಾಣ್ಬೋದು. ಇದು ಕೂಡ ಬ್ರಾಹ್ಮಿಣಿ ನದಿನೇ. ಇಲ್ಲಿದೆ ನೋಡಿ ಬ್ರಾಹ್ಮಿಣಿ ನದಿ ಇಲ್ಲಿಂದ ಹರಿವಿದೆ. ನೆಕ್ಸ್ಟ್ ಬರೋದಾದ್ರೆ ರೆಂಗಾಲಿ ಅಣೆಕಟ್ಟನ್ನ ಕಟ್ಟಿದ್ದಾರೆ ಈ ಬ್ರಾಹ್ಮಿಣಿ ನದಿಗೆ. ಸೊ ಏನ್ ಮಾಡಿದ್ದಾರೆ ಅಂತಂದ್ರೆ ಒಡಿಸ್ಸಾದಲ್ಲಿ ಈ ರೆಂಗಾಲಿ ಅಣೆಕಟ್ಟನ್ನ ಕಟ್ಟಿದ್ದಾರೆ. ಹಾಗೆ ಅಂಗುಲ್ ಜಿಲ್ಲೆಯ ಸುಮಾರು ಅಂಗುಲ್ನಿಂದ 70 ಕಿಲೋಮೀಟರ್ ದೂರದಲ್ಲಿ ಇರ್ತಕ್ಕಂಥ ರೆಂಗಾಲಿ ಅನ್ನೋ ಒಂದು ಗ್ರಾಮದಲ್ಲಿ ಈ ಬ್ರಹ್ಮಿಣಿ ನದಿಗೆ ಅಡ್ಡಲಾಗಿ ಒಂದು ಅಣೆಕಟ್ಟನ್ನ ನಿರ್ಮಾಣ ಮಾಡಿದ್ದಾರೆ. ಅದನ್ನೇ ನಾವು ರೆಂಗಾಲಿ ಅಣೆಕಟ್ಟು ಅಂತ ಹೇಳಿ ಗುರುತಿಸೋದು. ಇನ್ನ ಬೈತ್ರಾಣಿ ನದಿ, ಇದು ಒರಿಸ್ಸಾದಲ್ಲೇ ಪ್ರಮುಖ ನದಿಗಳಲ್ಲಿ ಅತ್ಯಂತ ಒಂದು ಪ್ರಮುಖ ನದಿ ಅಂತೇಳಿ ನಾವ್ ಇದನ್ನ ಗುರುತಿಸ್ತಾ ಇದ್ದೀವಿ. ಸೊ ಇದ್ರ ಜಲಾನಯನ ಪ್ರದೇಶ ಏನಿದೆ, ಜಾರ್ಖಂಡ್ ರಾಜ್ಯದ ಸಿಂಗ್ಭೂಮ್ ಜಿಲ್ಲೆಯಲ್ಲಿ 736 ಕಿಲೋಮೀಟರ್ಗಳಷ್ಟು ಹರಿಯುವಂಥದ್ದು. 2 ಕಿಲೋಮೀಟರ್ ಹೊರತುಪಡಿಸಿ ಅದು ಒರಿಸ್ಸಾ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥದ್ದು. ಇನ್ನ ಬೈತ್ರಾಣಿ ನದಿ ಏನಿದೆ, ಒರಿಸ್ಸಾದ ಕಿಯಂಜಾರೋ ಜಿಲ್ಲೆಯ ಗುಪ್ತಗಂಗಾ ಬೆಟ್ಟಗಳಲ್ಲಿ ಹುಟ್ಟುವಂಥದ್ದು. ಹಾಗಾದ್ರೆ ಈ ಬೈತ್ರಾಣಿ ನದಿ ಎಲ್ಲಿ ಹುಟ್ಟುತ್ತಪ್ಪ ಅಂತಂದ್ರೆ ಒರಿಸ್ಸಾದ ಕಿಯೋಂಜಾರೋ ಜಿಲ್ಲೆಯ ಗುಪ್ತಗಂಗಾ ಬೆಟ್ಟಗಳಲ್ಲಿ ಇದರ ಹುಟ್ಟನ್ನ ನಾವು ಕಾಣ್ಬೋದು. ಆರಂಭದಲ್ಲಿ ಈ ನದಿ ಏನ್ ಮಾಡುತ್ತೆ,
ಉತ್ತರ ದಿಕ್ಕಿನಲ್ಲಿ ಸುಮಾರು 80 ಕಿಲೋಮೀಟರ್ ಹರಿಯುತ್ತೆ. ನಂತರ ಅದು ತಕ್ಷಣ ತನ್ನ ಹರಿವನ್ನ ಬದಲಾವಣೆ ಮಾಡ್ಕೊಳ್ಳುತ್ತೆ, ಬಲಕ್ ತಿರ್ಕೊಳ್ಳುತ್ತೆ. ಅರ್ಥ ಮಾಡ್ಕೊಳ್ಳಿ, ಸ್ಟಾರ್ಟಿಂಗ್ ಅಲ್ಲಿ ಉತ್ತರ ದಿಕ್ಕಿನಲ್ಲಿ ಹರಿಯುವಂತ ಒಂದು ನದಿ ಹಠಾತ್ ಏನಾಗುತ್ತೆ, ಬದಲಾವಣೆ ಆಗತ್ತೆ, ಬಲಕ್ ತಿರ್ಕೊಂಡು ಹರಿಯುತ್ತೆ. ನೋಡಿ, ಈ ನದಿ ಏನಿದೆ ಜಾರ್ಖಂಡ್, ಒರಿಸ್ಸಾ ರಾಜ್ಯಗಳ ಒಂದು ನಡುವಿನ ಗಡಿಯಾಗಿ ಕಾಂಗೀರಾ ನದಿಯ ಸಂಗಮದವರೆಗೂ ಕೂಡ ಇದು ಹರಿಯುವಂತದ್ದನ್ನ ನಾವು ಕಾಣ್ಬೋದು. ಅರ್ಥ ಆಯ್ತಾ? ಸೊ ನೋಡಿ, ಛೋಟಾ ನಾಗ್ಪುರ್ ಪ್ಲೇಟೋ ಎಲ್ಲಿ ಬರುತ್ತೆ ಅಂದ್ರೆ ಇಲ್ಲಿ ಬರುವಂತದ್ದು. ಇದು ಸುಬರ್ಣ ರೇಖಾ ನದಿ, ಇದು ದಾಮೋದರ್ ರಿವರ್, ಇದು ಸೋನ್ ರಿವರ್. ಸೊ ನಾವೀಗ ತಿಳ್ಕೊಂಡಿರುವಂತ ರಿವರ್ ಬಂದ್ಬಿಟ್ಟು ಬೈತ್ರಾಣಿ ರಿವರ್. ಸೊ ಬೈತ್ರಾಣಿ ರಿವರ್ ಇವೆಲ್ಲವೂ ಕೂಡ ಏನಪ್ಪಾ ಅಂತಂದ್ರೆ ಈ ಬೈತ್ರಾಣಿ ರಿವರ್ ಏನ್ ಕ್ರಿಯೇಟ್ ಮಾಡಿರುವಂತ ಒಂದು ಜಲಾನಯನ ಪ್ರದೇಶ ಅಂತೇಳಿ ನಾವ್ ಇದನ್ನ ಗುರುತಿಸ್ತೀವಿ, ಬಂದು ಬಂಗಾಳ ಕೊಲ್ಲಿಯನ್ನೇ ಸೇರ್ಕೊಳ್ಳುತ್ತೆ. ದಾಮೋದರ್ ರಿವರ್ ನೋಡಿ, ದಾಮೋದರ್ ರಿವರ್ ತುಂಬಾ ಇಂಪಾರ್ಟೆಂಟು. ಯಾಕೆ ಅಂತಂದ್ರೆ ಇದು ಛೋಟಾ ನಾಗ್ಪುರದ ಪಲೌಮಾ ಬೆಟ್ಟಗಳಲ್ಲಿ ಸುಮಾರು 609.75 ಮೀಟರ್ ಎತ್ತರದಲ್ಲಿ ಹುಟ್ಟುವಂತ ನದಿ. ಇದು ಬಿರುಕು ಕಣಿವೆಗಳ ಮೂಲಕ ಹರಿಯುವಂತ ನದಿ. ಸೊ ಬಹಳ ಪ್ರಸಿದ್ಧತೆಯನ್ನ ಪಡ್ಕೊಂಡಿರುವಂತ ನದಿ, ದೊಡ್ಡದಾದಂತ ನದಿ ಅಂತ ಹೇಳ್ತೀವಿ. ಆಗ್ನೇಯ ದಿಕ್ಕಿನಲ್ಲಿ ಹರಿಯುವಂತ ನದಿ. ಜೊತೆಗೆ ಈ ರಾಣಿಗಂಜ್ ಪ್ಲೇಸ್ ಕೇಳಿದಿರ ಅನ್ಸುತ್ತೆ. ಆ ರಾಣಿಗಂಜ್ ಡೆಲ್ಟಾ ಬಯಲು ಪ್ರದೇಶವನ್ನ ಕೂಡ ಇದು ಪ್ರವೇಶ ಮಾಡಿ ಅಲ್ಲಿ ಕೂಡ ಇದು ತನ್ನ ಜಲಾನಯನ ಪ್ರದೇಶವನ್ನ ಕ್ರಿಯೇಟ್ ಮಾಡಿದೆ. ಹಾಗೆ ಬುರ್ದ್ವಾನ್ ಬಳಿ ನದಿ ಏನ್ ಮಾಡುತ್ತೆ, ತನ್ನ ಹಾದಿಯನ್ನ ಬದಲಾವಣೆ ಮಾಡಿಕೊಂಡು ದಕ್ಷಿಣ ದಿಕ್ಕಿಗೆ ಬದಲಾಯಿಸುತ್ತೆ. ಎಲ್ಲಿ? ಬುರ್ದ್ವಾನ್ ಬಳಿ. ಹಾಗೆ ಕಲ್ಕತ್ತಾದಿಂದ ಸುಮಾರು 48.7 ಕಿಲೋಮೀಟರ್ಗಳ ಕೆಳಗೆ ಏನ್ ಮಾಡುತ್ತೆ, ಹೂಗ್ಲಿಯನ್ನ ಬಂದು ಸೇರುತ್ತೆ. ಹಾಗಾದ್ರೆ ಈ ನದಿಗಳಿಗೆ ಉಪನದಿಗಳು ಯಾವ್ಯಾವಿದೆ ಅಂದ್ರೆ ದಾಮೋದರ್ ನದಿಯ ಉಪನದಿಗಳು ಬಂದು ಬರಾಕರ್ ಇದೆ, ಕೋನಾರ್ ಇದೆ, ಬೊಕಾರೋ, ಹಹರೋ, ಜಮುನಿಯಾ, ಘರಿ, ಗುವಾಯ, ಖಾಡಿಯಾ ಮತ್ತೆ ಭೇರಾ. ಸೊ ಇವೇನಪ್ಪಾ ಅಂದ್ರೆ ದಾಮೋದರ್ ನದಿಯ ಪ್ರಮುಖ ಉಪನದಿಗಳು ಅಂತ ಗುರುತಿಸ್ತಾ ಇದೀವಿ. ಇನ್ನು ದಾಮೋದರ್ ನದಿಯ ಅತ್ಯಂತ ದೊಡ್ಡ ಉಪನದಿ ಯಾವುದು ಅಂದ್ರೆ ಬರಾಕರ್ ಅಂತ ಹೇಳಿ ನಾವು ಗುರುತಿಸ್ತೀವಿ. ಸೊ ಇದು ಎಲ್ಲಿ ಹುಟ್ಟುತ್ತೆ ಅಂದ್ರೆ ಹಜಾರಿಬಾಗ್ ಜಿಲ್ಲೆಯ ಪದ್ಮದ ಸಮೀಪದಲ್ಲಿ ಬರಾಕರ್ನ ಒಂದು ಮೂಲವನ್ನ ನಾವು ಕಾಣ್ಬೋದು. ಬರಾಕರ್ ನದಿ ದಾಮೋದರ್ ನದಿಯ ಅತಿ ದೊಡ್ಡ ಉಪನದಿ ಆಗಿರೋದ್ರಿಂದ ಅದು ಎಲ್ಲಿ ಹುಟ್ಟುತ್ತೆ ಅನ್ನೋದು ಕೂಡ ನಮ್ಗೆ ನೆನಪಿರ್ಬೇಕು. ಆಮೇಲೆ ದಾಮೋದರ್ ನದಿಯನ್ನ ನಾವು ಪಶ್ಚಿಮ ಬಂಗಾಳದ ಕಣ್ಣೀರಿನ ನದಿ ಅಂತ ಕರಿತೀವಿ. ಯಾಕೆ ಅಂತಂದ್ರೆ ಅಲ್ಲಿ ಆ ನದಿಯ ಪ್ರವಾಹ ಹೆಚ್ಚಾಗಿ ಸೃಷ್ಟಿ ಆಗೋದ್ರಿಂದ ಅಲ್ಲಿರ್ತಕ್ಕಂಥ ಎಲ್ಲಾ ಒಂದು ವಸ್ತುಗಳನ್ನ ವಿನಾಶ ಮಾಡೋ ಹಂಚಿನಲ್ಲಿ ತಂದ್ಬಿಡತ್ತೆ. ಹಾಗಾಗಿ ಬಂಗಾಳದ ದುಃಖ ನದಿ ಅಂತಲೂ ಕೂಡ ದಾಮೋದರ್ ನದಿಯನ್ನ ನಾವು ಕರಿತೀವಿ. ಆಮೇಲೆ ಈ ನದಿ ಏನಿದೆ ಅತ್ಯಂತ ಕಲುಷಿತ ನದಿ. ಯಾಕೆಂದ್ರೆ ಪಶ್ಚಿಮ ಬಂಗಾಳ ಅಂದ ತಕ್ಷಣ ಅಲ್ಲಿ ಒಂದು ಕೈಗಾರಿಕೆಗಳಿಗೆ ಪ್ರಸಿದ್ಧತೆಯನ್ನ ಪಡ್ಕೊಂಡಂತ ಪ್ರದೇಶ. ಸೊ ಇಲ್ಲಿ ವಿನಾಶಕಾರಿಯಾದಂತ ಕಲುಷಿತವನ್ನ ನಾವು ಕಾಣ್ಬೋದು. ಅಣಬೆಗಳು ಇದೆ ಆ ಒಂದು ನದಿ ದಂಡೆಯಲ್ಲಿ. ಆಮೇಲೆ ಬಹಳಷ್ಟು ವಿವಿಧ ಕೈಗಾರಿಕೆಗಳಿಂದ ಖನಿಜಗಳ ಉತ್ತಮ ಸಂಪನ್ಮೂಲ ಅಂತಲೂ ಕೂಡ ಕರಿತೀವಿ. ಈ ಜಲಾನಯನ ಪ್ರದೇಶದಲ್ಲಿ ನಾವು ಗಣಿಗಾರಿಕೆನೂ ಕೂಡ ಮಾಡ್ತಾರೆ. ಕಲ್ಲಿದ್ಲು ಸಿಗುತ್ತೆ, ಬೇರೆ ಬೇರೆ ಕೈಗಾರಿಕೆಗಳನ್ನ ಕೂಡ ನಾವು ಕಾಣ್ಬೋದು. ಇದು ದಾಮೋದರ್ ನದಿಯ ವೈಶಿಷ್ಟ್ಯತೆ. ಸೊ ನೋಡಿ, ದಾಮೋದರ್ ನದಿ ಅಂತಂದ್ರೆ ಸಣ್ಣ ನದಿ ಅಲ್ಲ, ಬಹಳಷ್ಟು ದೊಡ್ಡ ನದಿ. ನೋಡಿ, ಬರಾಕರ್ ನದಿ ಇದೆ, ಧಾನ್ಬಾದ್, ಹಾಗೆ ಇಲ್ಲಿ ದಾಮೋದರ್ ನದಿ, ಮತ್ತೆ ಬರ್ಧಾಮನ್. ಸೊ ಇವೆಲ್ಲವೂ ಕೂಡ ಈ ನದಿಯ ಉಪನದಿಗಳು ಅಂತ ನಾವು ಗುರುತಿಸ್ತಾ ಇದೀವಿ. ಇಲ್ಲಿಂದ ಶುರುವಾದಂತ ಜರ್ನಿ ಬಂದು ಹಿಂಗೆ ನದಿ ದೊಡ್ಡದಾಗಿ ಹರಿತಾ ಹರಿತಾ ಹೂಗ್ಲಿನೂ ಕೂಡ ಇದು ತಗೊಳುತ್ತೆ. ಇಲ್ಲಿ ಸಾಕಷ್ಟು ಏನಪ್ಪಾ ಅಂತಂದ್ರೆ ಬಂದು ಬಂಗಾಳ ಕೊಲ್ಲಿಯನ್ನ ಸೇರುವಂತದನ್ನ ನಾವು ನೋಡ್ಬೋದು. ಇನ್ನ ಪೊನ್ನಯ್ಯರ್ ನದಿ ಅಂತ ಬರುತ್ತೆ. ಸೊ ಈ ಪೊನ್ನಯ್ಯರ್ ನದಿ ಏನಿದೆ ದಕ್ಷಿಣ ಪೆನ್ನಾರ್ ನದಿಯನ್ನ ಕನ್ನಡದಲ್ಲಿ ದಕ್ಷಿಣ ಪಿನಾಕಿನಿ, ತಮಿಳಿನಲ್ಲಿ ತೆಪ್ಪನ್ನೈ ಅಂತ ಹೇಳಿ ಕೂಡ ಕರೀತಾರೆ. ಹಾಗೆ ಇದನ್ನ ಪೊನ್ನಯ್ಯರ್ ಅಂತಲೂ ಕೂಡ ನಾವು ಕರಿಬಹುದು. ಇದು ಕೂಡ ನಮ್ಮ ಕರ್ನಾಟಕದಲ್ಲೇ ಜನಿಸುತ್ತೆ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದಿ ಬೆಟ್ಟಗಳ ಸಾಲಿನಲ್ಲಿ. ಜೊತೆಗೆ ಏನ್ ಮಾಡತ್ತೆ ಅಂದ್ರೆ ತಮಿಳುನಾಡಿನ ಮೂಲಕ ಬಂಗಾಳ ಕೊಲ್ಲಿಯನ್ನ ಬಂದು ಸೇರುವಂತ ಒಂದು ನದಿ. ಹಾಗೆ ಇದು ತಮಿಳುನಾಡು, ಕರ್ನಾಟಕ, ಆಂಧ್ರ ಈ ಮೂರು ರಾಜ್ಯಗಳಲ್ಲಿ ನೀರನ್ನ ಹೊತ್ತೊಯ್ಯುತ್ತೆ. ಅಂದ್ರೆ ಅಷ್ಟ್ರ ಮಟ್ಟಿಗೆ ದೊಡ್ಡ ನದಿ ಅಲ್ಲ, ಮೀಡಿಯಂ ನದಿ ಅಂತೇಳಿ ಗುರುತಿಸ್ತಾ ಇದೀವಿ. ಪೂರ್ವ ಘಟ್ಟಗಳ ಸಾಲಿನ ಮೂಲಕ ಏನ್ ಮಾಡುತ್ತೆ ಅಂತಂದ್ರೆ
ಆ ಇದು ವೆಲಿಕೊಂಡ ಶ್ರೇಣಿ, ನಗರಿ ಬೆಟ್ಟಗಳು, ಜವಾಡು ಬೆಟ್ಟಗಳು, ಶವರಾಯ್ ಬೆಟ್ಟಗಳು, ಚಿತ್ತೇರಿ ಬೆಟ್ಟ, ಕರ್ಲಾಯನ ಬೆಟ್ಟಗಳು, ಮತ್ತೆ ಪೂರ್ವಕ್ಕೆ ಉದ್ದಕ್ಕೂ ಕೂಡ ಹರಡ್ಕೊಂಡಿರುವಂತ ಒಂದು ನದಿ ಅಂತ ಹೇಳಿ ನಾವು ಗುರ್ತಿಸ್ತೀವಿ. ಕೊನೆ ಬಂಗಾಳ ಕೊಲ್ಲಿಯನ್ನ ಸೇರ್ಕೊಂಡ್ಬಿಡುತ್ತೆ. ಓಕೆ, ಈ ನದಿಗೆ ಅಡ್ಡಲಾಗಿ ಕೃಷ್ಣಗಿರಿ ಅಣೆಕಟ್ಟು, ಸಾತ್ನೂರು ಅಣೆಕಟ್ಟುಗಳನ್ನ ಕೂಡ ನಿರ್ಮಾಣ ಮಾಡಿದರೆ. ಹಾಗೆ ಮೂಂಗಿಲ್ತು, ರೈಪಟ್ಟು ಸಕ್ಕರೆ ಕಾರ್ಖಾನೆಯು ಕೂಡ ಈ ನದಿಯ ದಡದಲ್ಲಿ ನಾವು ಕಾಣ್ಬೋದು. ಹೆಚ್ಚು ಬೆನಿಫಿಟ್ ಆಂಧ್ರ ಮತ್ತೆ ತಮಿಳ್ನಾಡು ಅಂತಾನೆ ಹೇಳ್ತೀವಿ. ಕರ್ನಾಟಕ ನೀವು ನೋಡಿದೀರಾ, ಇಲ್ಲಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಹುಟ್ಟಿರುವಂತ ಈ ಆ ಪೆನ್ನಯಾರ್ ನದಿ ಏನ್ ಮಾಡತ್ತೆ ಅಂತಂದ್ರೆ ಸಂಪೂರ್ಣವಾಗಿ ಬಂದು ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ತಮಿಳ್ನಾಡು ಮತ್ತೆ ಆಂಧ್ರ ಹಾಗೆ ನಮ್ಮ ಕರ್ನಾಟಕ 3 ರಾಜ್ಯಗಳಲ್ಲಿ ತನ್ನ ಹರಿವನ್ನ ಹೊಂದಿರುವಂತ ನದಿ. ಪಾಲಾರ್ ನದಿ ಇಲ್ಲಿ ಕಾಣಿಸುತ್ತೆ, ಪೊನ್ನಿಯಾರ್ ನದಿ ಇಲ್ಲಿ ಕಾಣಿಸುತ್ತೆ. ಸೊ ಇದು ಕೂಡ ಬಂದ್ ಏನಾಗತ್ತೆ ಅಂದ್ರೆ ಇಲ್ಲಿ ಬಂದು ಸೇರುವಂತ ನದಿ. ನೆಕ್ಸ್ಟ್ ಪಳನಿ ಬೆಟ್ಟಗಳೆಲ್ಲ ಇಲ್ಲಿದೆ ನೋಡಿ. ನೆಕ್ಸ್ಟ್ ಹೋಗೋದಾದ್ರೆ ವಗೈ ನದಿ. ಸೊ ವಗೈ ನದಿ ಏನಿದೆ ದಕ್ಷಿಣ ಭಾರತದ ತಮಿಳುನಾಡು ರಾಜ್ಯದ ಒಂದು ನದಿ ಅಂತೇಳಿ ಗುರುತಿಸ್ತಾ ಇದ್ದೀವಿ. ಪಶ್ಚಿಮ ಘಟ್ಟಗಳ ಶ್ರೇಣಿಯ ಪೆರಿಯಾರ್ ಪ್ರಸ್ಥಭೂಮಿಯಾದ ವರುಸನಾಡು ಬೆಟ್ಟಗಳಲ್ಲಿ ಹುಟ್ಟುವಂತ ಒಂದು ನದಿ. ಹಾಗೆ ಕಂಬಂ ಕಣಿವೆ ಮೂಲಕ ಈಶಾನ್ಯಕ್ಕೆ ಹರಿಯುವಂತ ನದಿ. ಇದು ಏನಾಗುತ್ತೆ, ಉತ್ತರಕ್ಕೆ ಪಳನಿ ಬೆಟ್ಟಗಳು ಹಾಗೆ ದಕ್ಷಿಣಕ್ಕೆ ವರುಸನಾಡು ಬೆಟ್ಟಗಳ ನಡುವೆ ಇರ್ತಕ್ಕಂತಹ ಈ ನಡುವೆ ಹರಿಯುವಂತ ನದಿ ಅಂತೇಳಿ ಈ ವಗೈ ನದಿಯನ್ನ ಗುರ್ತಿಸ್ತಾ ಇದ್ದೀವಿ. ಹಾಗೆ ವಟ್ಟಪರೈ ಅಂತಕ್ಕಂಥ ಜಲಪಾತವನ್ನ ಕೂಡ ವಗೈ ನದಿ ಸೃಷ್ಟಿ ಮಾಡಿರುವಂತದ್ದು. ಸೊ ನೀವೆಲ್ಲರೂ ಕೂಡ ಏನ್ ಮಾಡಿ ಅಂದ್ರೆ ಒಂದು ಪೇಪರ್, ಒಂದು ನೋಟ್ಬುಕ್ ತಗೊಂಡು ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಅಂತ ಅನ್ಸುತ್ತೋ ಅದನ್ನ ನೀವು ಬರಿತಾ ಹೋದ್ರಿ ಅಂದ್ರೆ ಟಫ್ ಅಂತ ಅನ್ಸಲ್ಲ. ಇಷ್ಟೆಲ್ಲ ನೀವು ಉದ್ದಕ್ಕೆ ಓದ್ಕೊಳ್ಳುವಂತ ಅವಶ್ಯಕತೆನೂ ಕೂಡ ಬೀಳಲ್ಲ. ಹಾಗೆ ಇದೇನ್ ಮಾಡತ್ತೆ, ಈ ನದಿ ರಾಮನಾಥಪುರ ಅಂದ್ರೆ ಶ್ರೀ ರಾಮೇಶ್ವರ ಅಂತ ಹೇಳಿ ಏನ್ ಕರಿತೀವಿ ತಮಿಳ್ನಾಡಿನಲ್ಲಿ, ಪಂಬನ್ ಸೇತುವೆಯ ಹತ್ತಿರ ಉಚ್ಚಿಪುಲಿ ಬಳಿ ಏನಾಗತ್ತೆ ಪಾಕ್ ಜಲಸಂಧಿಗೆ ಹರಿತಕ್ಕಂತ ಒಂದು ನದಿ. ನೋಡಿ ಎಷ್ಟು ಇಂಪಾರ್ಟೆಂಟ್ ನದಿ ವಗೈ ನದಿ ಅಂತಂದ್ರೆ. ಪಂಬನ್ ಬ್ರಿಡ್ಜ್ ಅಂತ ಹೇಳಿ ಕರಿತೀವಿ, ಅಂದ್ರೆ ಸಮುದ್ರಕ್ಕೆ ಅಡ್ಡಲಾಗಿ ಕಟ್ಟಿರ್ತಕ್ಕಂತ ಒಂದು ಬ್ರಿಡ್ಜ್ ಇದೆ. ಸೊ ಆ ಪಂಬನ್ ಸೇತುವೆ ಹತ್ರ ಈ ಉಚ್ಚಿಪುಲಿ ಅಂತಕ್ಕಂತ ಒಂದು ಸ್ಥಳ ಬರುತ್ತೆ. ಅಲ್ಲಿ ಪಾಕ್ ಜಲಸಂಧಿವರೆಗೂ ಕೂಡ ಈ ನದಿ ಹರಿಯುವಂತದನ್ನ ನೋಡ್ಬೋದು. ಹಾಗಾದ್ರೆ ಈ ನದಿಯ ಉಪನದಿಗಳು ಏನೇನಿದೆ? ಸುರುಳಿಯಾರು, ಮುಳ್ಳಯ್ಯಾರು, ವರಹ ನದಿ, ಮಂಜಲಾರು, ಹಾಗೆ ಕೊಟ್ಟಕುಡಿ, ಕೃದ್ಮಲ್ಲ, ಉಪ್ಪಾರು ಅಂತಕ್ಕಂತ ಪ್ರಮುಖ ಉಪನದಿಗಳನ್ನ ನಾವು ನೋಡ್ಬೋದು. ಇನ್ನ ಈ ಸುರುಳಿಯಾರ್ ಮತ್ತೆ ಮಂಜಲಾರ್ ಇವೆರಡೂ ಕೂಡ ಏನಾಗಿದೆ ಪ್ರಮುಖ ಎಡದಂಡೆ ಉಪನದಿಗಳು ಅಂತೇಳಿ ಗುರ್ತಿಸ್ತಾ ಇದ್ದೀವಿ. ಸೊ ಈ ಒಟ್ಟಾರೆಯಾಗಿ ವಗೈ ಒಟ್ಟು ಜಲಾನಯನ ಪ್ರದೇಶ ಸುಮಾರು 20% ಈ ಸುರುಳಿಯಾರ್ ಮತ್ತೆ ಮಂಜಲಾರ್ ನದಿಗಳೇ ಒಳಗೊಂಡಿರುವಂತದ್ದು. ಅರ್ಥ ಆಯ್ತಾ? ಇದು ಸುರುಳಿಯಾರ್ ಕೂಡ ಏನಾಗುತ್ತೆ ವರುಷನಾಡು ಬೆಟ್ಟಗಳ ಪೂರ್ವ ಇಳಿಜಾರುಗಳಲ್ಲಿ ಹುಟ್ಟುವಂತ ನದಿ. ಉತ್ತರ ಮತ್ತೆ ಈಶಾನ್ಯ ದಿಕ್ಕಿನಲ್ಲಿ ಹರಿಯುತ್ತೆ. ಹಾಗೆ ಮಂಜಲಾರ್ ಅಂತಕ್ಕಂತ ಮತ್ತೊಂದು ಪ್ರಮುಖ ಉಪನದಿ ಏನಿದೆ ಪಳನಿ ಬೆಟ್ಟಗಳಲ್ಲಿ ಉಗಮ ಆಗತ್ತೆ. ಅರ್ಥ ಆಯ್ತಾ? ಸೊ ಹಂಗಾಗಿ ಇದು ಪಳನಿ ಬೆಟ್ಟಗಳಲ್ಲಿ ಹುಟ್ಟಿದ್ರು ಕೂಡ ಪೂರ್ವ ದಿಕ್ಕಿನಲ್ಲಿ ಹರಿಯುವಂತ ನದಿ. ಇನ್ನು ವಗೈ ಅಣೆಕಟ್ಟಿನ ಕೆಳಗೆ ಎಡದಂಡೆಯಲ್ಲಿ ವರಾಹಿ ನದಿ ಅಥವಾ ವರಾಹ ನದಿ ಅಂತಕ್ಕಂಥ ಇನ್ನೊಂದು ಸಣ್ಣ ಉಪನದಿಯನ್ನ ಕೂಡ ವಗೈ ನದಿಗೆ ನೋಡಬಹುದು. ಇದೇನಿದೆ ಅಂತಂದ್ರೆ ದಕ್ಷಿಣ ತಮಿಳುನಾಡಿನಲ್ಲಿ ಇರ್ತಕ್ಕಂಥ ಪ್ರಾಚೀನ ಮತ್ತು ಸಮೃದ್ಧ ಪಾಂಡ್ಯ ಸಾಮ್ರಾಜ್ಯದ ರಾಜಧಾನಿಯಾದಂತ ಮಧುರೈ ನಗರದ ಮೂಲಕ ಹರಿತಕ್ಕಂತ ಒಂದು ನದಿ ವಗೈ ನದಿ. ತುಂಬಾ ಇಂಪಾರ್ಟೆಂಟ್. ನೀವೇನಾದ್ರೂ ಮಧುರೈ ನೋಡ್ಲಿಕ್ಕೆ ಹೋದ್ರಿ ಅಂದ್ರೆ ಅಲ್ಲಿ ವಗೈ ನದಿಯ ಹರಿವನ್ನ ಕೂಡ ಕಾಣ್ಬೋದು. ಸಂಗಮ್ ಸಾಹಿತ್ಯದಲ್ಲಿ ಸಾಮಾನ್ಯ ಯುಗಕ್ಕಿಂತ 300 ಒಂದು ಹಿಂದಿನ ಉಲ್ಲೇಖವನ್ನ ಈ ನದಿ ಕಂಡುಕೊಳ್ಳುತ್ತೆ. ಅಂದ್ರೆ ತುಂಬಾ ಹಳೆಯ ನದಿ ಅಂತೇಳಿ ಕೂಡ ಇದನ್ನ ನಾವು ಗುರುತಿಸ್ತೀವಿ ವಗೈ ನದಿ. ಓಕೆ, ತಮಿಳ್ನಾಡಿನಲ್ಲಿ ಅತ್ಯಂತ ಪ್ರಮುಖವಾದಂತ ನದಿ ಅಂತ ಗುರುತಿಸ್ತೀವಿ. ನೋಡಿ ಇದು ವಗೈ ನದಿ. ಓಕೆ, ಇದು ಬಂದ್ ಬಂಗಾಳ ಕೊಲ್ಲಿಯನ್ನ ಸೇರುತ್ತೆ. ತಮಿಳ್ನಾಡಿನಲ್ಲಿ ಹರಿಯುವಂತ ಪ್ರಮುಖ ನದಿ. ನೆಕ್ಸ್ಟ್ ಬರೋದಾದ್ರೆ ಮುಂದಿನ ಒಂದು ಮೇಜರ್ ರಿವರ್ಸ್ ಆಫ್ ಇಂಡಿಯಾ ಅಂತ ಇದೆ. ಸೊ ಮೇಜರ್ ರಿವರ್ಸ್ ಅಂತಂದ್ರೆ ನಿಮ್ಗೆಲ್ಲ ಗೊತ್ತಿರ್ಬೋದು. ಇಲ್ಲಿವರೆಗೂ ಕೂಡ ನಾವು ಪೂರ್ವ ಘಟ್ಟಗಳ ಸಾಲಿನಲ್ಲಿ ಹರಿತಕ್ಕಂತ ನದಿಗಳ ಬಗ್ಗೆ ನೋಡಿದ್ವಿ. ಇದು ಸುವರ್ಣ ರೇಖಾ ಇದೆ, ಹಾಗೆ ಬ್ರಹ್ಮಿಣಿ ಇದೆ, ಮತ್ತೆ ವಗೈ ನದಿನೂ ಕೂಡ ನೋಡಿದ್ವಿ, ಗೋದಾವರಿ, ಮತ್ತೆ ಇಲ್ಲಿ ತೇಲ್ ನದಿ ಆಗಿರ್ಬೋದು,
ಪಾಲಾರ್ ನದಿ, ಪೆನ್ನಿಯಾರ್ ನದಿ. ಸೊ ಇವೆಲ್ಲವೂ ಕೂಡ ಏನಪ್ಪಾ ಅಂದ್ರೆ ಬಂಗಾಳ ಕೊಲ್ಲಿಯನ್ನ ಬಂದು ಸೇರುವಂತ ನದಿಗಳು. ಹಾಗಾಗಿ ಈ ನದಿಗಳ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಂಡ್ವಿ. ನೆಕ್ಸ್ಟ್ ಮತ್ತೆ ನಾವೇನ್ ಮಾಡೋಣ, ಇನ್ನುಳಿದಿರ್ತಕ್ಕಂಥ ಮಾಹಿತಿಯನ್ನ ಕೂಡ ಮುಂದಿನ ತರಗತಿಯಲ್ಲಿ ಡಿಸ್ಕಷನ್ ಮಾಡೋಣ. ಹೋಪ್ಸೋ ನಿಮಗಿದು ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮುಂದಿನ ತರಗತಿಯಲ್ಲಿ ಇನ್ನೊಂದಷ್ಟು ಮಾಹಿತಿಗಳನ್ನ ತಿಳಿದುಕೊಳ್ಳೋ ಪ್ರಯತ್ನ ಮಾಡೋಣ ಅಂತ ಹೇಳ್ತಾ ಧನ್ಯವಾದಗಳು. ಟೇಕ್ ಕೇರ್ ಅಂಡ್ ಬೈ ಬೈ.